ಸೂಪರ್, ನನಗ್ ಬಹಳ ಖುಷಿ ಆಯ್ತು ಈ ವರ್ಡ್. ಪ್ರತಿಯೊಂದು ಆಪರ್ಚುನಿಟಿ ನಮ್ಗೆ ಸಿಗೋದು ಸುಮ್ನೆ ಸಿಗಲ್ಲ. ಅದ್ರ ಹಿಂದೆಗಡೆ ಒಂದು ಉದ್ದೇಶ ಇದ್ದೇ ಇರುತ್ತೆ. ಯಾರೇ ಒಂದ್ ವ್ಯಕ್ತಿ ನಮ್ಗೇನೋ ಒಂದ್ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರು ಸುಮ್ನೆ ಹೇಳಲ್ಲ. ಅವ್ರು ಏನೋ ಒಂದ್ ಅನ್ಕೊಂಡಿರ್ತಾರೆ, ಇವ್ರನ್ನ ನಾವು ಕೆತ್ತಿ ಒಂದು ಶಿಲೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರ. ಇದು ಬರೀ ಬಂಡೆನ್ ಏನ್ ಮಾಡೋಣ ಬಿಡಪ್ಪ ಅಂತಂದ್ರೆ ಅದು ಬಂಡೆಯಾಗಿ ಉಳ್ದಿರುತ್ತೆ. ಅದ್ರಿಂದ ಇರ್ತಕ್ಕಂಥ ಒಂದು ಗುರು ಅನ್ನೋಂಥವ್ರು ಹೇಳ್ತಿರ್ತಾರೆ, ಇದನ್ನ ನೀನ್ ಮಾಡು ಅಂತ ಅವ್ರು ಹಾಕೋ ಒಂದೊಂದು ಉಳಿ ಏಟುನು ಆ ಕಲ್ಲನ್ನ ಕೆತ್ತಾ ಹೋಗುತ್ತೆ. ಅದು ಇಂಪಾರ್ಟೆಂಟ್. ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕು. ಯಾರೇ ಆಗಿರ್ಲಿ, ಯಾವ್ದೇ ಒಂದು ಪೊಸಿಷನ್ ಅಲ್ಲಿ ಇರ್ಲಿ, ಏನ್ ಒಂದ್ ಕಲಿಯಕ್ ಬಂದಿದೀವಿ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ನಾನೇ ದೊಡ್ಡವನು ಅನ್ನೋದಿರಲ್ಲ. ಅವ್ರಿಗೆ ದೊಡ್ಡವ್ರು ಬೇರೆ ಒಬ್ರು ಇರ್ತಾರೆ. ನಾನು ಹೇಳ್ತಾ ಇರ್ತೀನಿ, ನಾನು ಎಷ್ಟೊಂದು ನಮ್ ಸ್ಟೂಡೆಂಟ್ ಇಂದ ಕಲಿತೀನಿ, ಗೊತ್ತಿಲ್ದಿರೋದು ನಮ್ ಸೀನಿಯರ್ಸ್ ಇಂದ ಕಲಿತೀನಿ. ಕೆಲವೊಂದು ಆನ್ಲೈನ್ ಅಲ್ಲಿ ಕಲಿತೀನಿ, ಕೆಲವೊಂದು ಆಫ್ಲೈನ್ ಅಲ್ಲಿ, ಕೆಲವೊಂದು ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಕಲಿತೀನಿ. ನಾನ್ ಕಲ್ತಿದ್ದೀನಿ ಅನ್ಬಿಟ್ಟು ನನ್ ಆಟಿಟ್ಯೂಡ್ ತೋರಿಸ್ರೆ ಅದಾಗಲ್ಲ. ಪ್ರೋಸೆಸ್ ನ ಬಿಲೀವ್ ಮಾಡ್ಬೇಕು. ನಂದು 17 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಹೊಸಬ್ರು ಫ್ರೆಶರ್ಸ್ ಬರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ. ಕೆಲವೊಂದು ನನಗ್ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ಅವ್ರಿಗೆ ಹೇಳ್ತೀನಿ, ನನ್ಗೆ ಗೊತ್ತಿಲ್ಲ, ನನ್ಗೆ ಹೇಳ್ಕೊಡ್ತೀರಾ ಅಂತ. ನಾನು ಅಲ್ಲಿ ಆಟಿಟ್ಯೂಡ್ ತೋರಿಸಬಹುದು, ಅಯ್ಯೋ ನನ್ಗಿಂತ ಚಿಕ್ಕವರು ಫ್ರೆಶರ್ ಬೇರೆ, ನಾನು ಹೋಗಿ ಅವ್ರ ಹತ್ರ ಕಲಿಯೋದು ಅಂತ. ನಾನು ಆ ಮೆಂಟಾಲಿಟಿ ನಾನು ಇಟ್ಕೊಂಡೆ ಅಂತಂದ್ರೆ ನಾನು ಅವ್ರಿಗಿಂತ ಕೆಳಗಡೆ ಹೋಗ್ಬಿಟ್ಟಿರ್ತೀನಿ. ಮೇಲೆ ಬರಕ್ ಆಗಲ್ಲ. ನಾನು ಚಿಕ್ಕವರೇ ಆಗಿರ್ಲಿ, ದೊಡ್ಡವರೇ ಆಗಿರ್ಲಿ, ಸೀನಿಯರ್ ಆಗಿರ್ಲಿ, ಜೂನಿಯರ್ ಆಗಿರ್ಲಿ, ಕಲಿಬೇಕು ಅಂತ ಮನ್ಸಿಟ್ಕೊಂಡಿದ್ರೆ ಚಿಕ್ಕವರಾಗಿರ್ಲಿ, ದೊಡ್ಡವರಾಗಿರ್ಲಿ, ಸಂಕೋಚ ಬೀಳ್ಬೇಡಿ. ಡೈರೆಕ್ಟ್ ಆಗಿ ಹೋಗಿ ಕೇಳಿ ತಿಳ್ಕೊಳ್ಳಿ, ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಇರೋ ನಾಲೆಜ್ ನ 4 ಜನಕ್ಕೆ ಕೊಡಿ, ಅವರು ಬೆಳಿಲಿ.